सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರದೇವೋ ಭವ, ಓಂ ಶ್ರೀ ಗಣೇಶಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಎಲ್ಲರಿಗೂ ಸತ್ಸಂಗಕ್ಕೆ ಸುಸ್ವಾಗತ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಪವಿತ್ರ. ಪವಿತ್ರ, one thing I want to make you should please say this, that 7:30 to 8 every Saturday there is a Zoom satsang meeting. I request all members not to call at this time to me. ಓಕೆ ಅಣ್ಣ. You please make this announcement. ಹಾ, ಎಲ್ಲರಿಗೂ ನಮಸ್ಕಾರಗಳು. ದಯವಿಟ್ಟು ಪ್ರತಿ ಶನಿವಾರ 7:30 ಇಂದ 8 ಗಂಟೆ ಒಳಗಡೆ ಅಣ್ಣನ್ಗೆ ಕಾಲ್ ಮಾಡಬೇಡಿ. ಕಾರಣ ಏನಂದ್ರೆ ಅವ್ರ ಮೊಬೈಲ್ ನಿಂದ ಝೂಮ್ ಅಟೆಂಡ್ ಮಾಡ್ತಾರೆ. ಕಾಲ್ ಬಂದವಾಗ ಅವ್ರಿಗೆ ಝೂಮ್ಗೆ ತೊಂದರೆ ಆಗ್ತದೆ. ಆದ ಕಾರಣ ದಯವಿಟ್ಟು ಯಾರು ಫೋನ್ ನಿಂದ ಕಾಲ್ ಮಾಡಬೇಡಿ ಅಥವಾ ವಾಟ್ಸಪ್ ನಿಂದ ಕೂಡ ಕಾಲ್ ಮಾಡಬೇಡಿ. ಧನ್ಯವಾದಗಳು. ಇದು ರಿಕ್ವೆಸ್ಟ್ ಫಾರ್ ಆಲ್ ದ ಮೆಂಬರ್ಸ್ ಅಕ್ರಾಸ್ ದ ವರ್ಲ್ಡ್. ಧನ್ಯವಾದಗಳು. ಈಗ ಗ್ಯಾಲರಿ ಮೋಡಿಗೆ ಹೋಗುವ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ. ಶಶಿಕುಮಾರ್ ಅಣ್ಣ ಮಾತಾಡಿ. ಅಣ್ಣ ನಾನು ಶಶಿಕುಮಾರ್. ಹೇಳಿ ಶಶಿಕುಮಾರ್ ಅವರೇ. ಅಣ್ಣ ಬರೋ ವಾರ ಚಾರ್ಧಾಮ ಯಾತ್ರೆಗೆ ಹೋಗ್ತಾ ಇದೀನಿ. ಅಲ್ಲಿ ಹೋದಾಗ ದೇವ್ರ ಹತ್ರ ಏನ್ ಮಾಡ್ಬೇಕಿತ್ತು ಅಣ್ಣ? ನೀವು ದೇವ್ರ ಹತ್ರ ಹೋದ್ವಾಗ ಏನು ಕೇಳ್ಬೇಡಿ. ಅವ್ರನ್ನ 2 ಕೈ ಮುಗಿದು ಹೃದಯದಿಂದ
ಅವ್ರ ಹತ್ರ ಹೋಗಿ ಅವ್ರ ಪಾದ ಸೇವೆಯನ್ನು ಅನ್ಸ್ಬಿಟ್ಟು, ಅಪ್ಪ ಬಂದಿದ್ದೀನಿ, ನಿಮ್ ಇಚ್ಛೆ ಪ್ರಕಾರ ಏನ್ ಮಾಡ್ಬೇಕಂತಿದೆ ಅದನ್ನ ಮಾಡಿ ಅಂತ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಂಡು ಬನ್ನಿ ಅಷ್ಟೇ. ಮೆಟೀರಿಯಲ್ಸ್ ಆಗಿ ಏನು ಮೆಟೀರಿಯಲ್ ಆಗಿ ಏನು ಕೇಳಕ್ ಹೋಗ್ಬೇಡಿ. ಕೇದಾರ್ನಾಥಲ್ಲಿ ಅಮರ ಅವ್ರದ್ದು ಧ್ಯಾನ ಮಾಡ್ಬೋದಾ ಅಣ್ಣ? ಎಲ್ ಬೇಕಾದ್ರೆ ಮಾಡ್ಬೋದು. ಚಾರ್ಧಾಮದಲ್ಲಿ ಎಲ್ಲ ಜಾಗದಲ್ಲಿ ನೀವ್ ಮಾಡ್ಬೋದು ನಿಮ್ ಧ್ಯಾನ. ಒಂದು ಗಣಪತಿ ಹಬ್ಬ ಮಾಡ್ಬೋದು ಅಣ್ಣ. ಒಂದು ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ಹೋಗಿ, ಖಂಡಿತ ನಿಮ್ಗೆ ಋಷಿಗಳು ಅಲ್ಲಿ ಬಂದು ನಿಮ್ಮನ್ನ ಭೇಟಿ ಆಗ್ತಾರೆ. ಆಗ್ಲಿ ಅಣ್ಣ, ತುಂಬಾ ಸಂತೋಷ ಅಣ್ಣ. ನಮಸ್ಕಾರ. ಆಗ್ಬೋದಾ? ನಮಸ್ಕಾರ ಅಣ್ಣ. ಅನಿತಾ ಅಕ್ಕ ಮಾತಾಡಿ. ಅನಿತಾ ಅಕ್ಕ, ಆ, ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರ. ಸತೀಶ್ ಅಣ್ಣ, ನಾನು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೋದಿತ್ತು ನಿಮ್ ಜೊತೆ, ಮಾಡ್ಬೋದಾ ಅಣ್ಣ? ಮಾಡಿಮ್ಮ. ನನಗೂ ಕೂಡ ಭಾಗವತ್ ಸಪ್ತಾಹ ಪುಸ್ತಕವನ್ನ ನಾನು ತರಿಸ್ಕೊಂಡಿದ್ದೀನಿ. ಬಟ್ ತರಿಸ್ಕೊಂಡ್ ಒಂದ್ 3-4 ತಿಂಗಳಾದ್ರೂ ಕೂಡ ನನಗೆ ಭಾಗವತ ಸಪ್ತಾಹ ಮಾಡಕ್ ಆಗ್ತಿರ್ಲಿಲ್ಲ ಕಾರಣಾಂತರಗಳಿಂದ. ಬಟ್ ಈ ಸಲ ಏನು ಗ್ರೂಪ್ ಅಲ್ಲಿ ನಮ್ಗೆ ಇದು ಎಲ್ಲ ಮಾಡಿ ನೀವು ಅಂತ ಬರ್ದಿ ಕಳಿಸಿದೀರಾ, ಅದ್ರ ಪ್ರಕಾರವಾಗಿ ನಾನ್ ಮಾಡಿ ನನ್ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಮರ ಧ್ಯಾನ ಮಾಡ್ಬೇಕಾದಾಗ ನನ್ ಮನ್ಸಲ್ಲಿ ಅನಿಸ್ತು ನಾನ್ ಮಾಡ್ಬೇಕಿದನ್ನ ಇವತ್ತಿಂದ ಅಂತ ಹೇಳಿ. ಆಮೇಲೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದೆ ನಾನು, ಈ ತರ ನಾನು ಇವತ್ತಿಂದ ಸಪ್ತಾಹದಲ್ಲಿ ಸ್ಟಾರ್ಟ್ ಮಾಡ್ತಿದೀನಿ ಅಂತ ಹೇಳಿ. ಅವ್ರು ಸ್ಟಾರ್ಟಿಂಗ್ ಗರಂ ಆದ್ರು, ಏನಮ್ಮ ನೀನ್ ಸಡನ್ ಆಗಿ ಹಿಂಗೆಲ್ಲಾ ಹೇಳ್ತೀಯ, ಇದನ್ನೆಲ್ಲಾ ನೀನ್ ಅಡ್ವಾನ್ಸ್ ಆಗಿ ಹೇಳ್ಬೇಕಲ್ಲ, ನಿನಗೆ ಅದ್ ರೆಸ್ಪಾನ್ಸಿಬಿಲಿಟಿ ಇದೆ ಅದು ಇದು ಅಂತ ಹೇಳಿದ್ರು. ನಾನ್ ಹೇಳಿದೆ, ಇಲ್ಲ ನನಗೆ ಯಾಕೋ ಗುರುಗಳಿಂದ ಸೂಚನೆ ಬರ್ತಾ ಇದೆ, ಇವತ್ ಮಾಡ್ ನೀನು ಅಂತ ಹೇಳಿದಾರೆ ಅಂತ ಹೇಳಿ ಅಂತ. ಸರಿ, ಅವ್ರು ಸುಮ್ನೆ ಆಗ್ಬಿಟ್ರು, ಏನು ಮಾತಾಡ್ಲಿಲ್ಲ. ಮನೆಗ್ ಬಂದ್ಮೇಲೆ ಆಮೇಲೆ ಸರಿ ನೀನ್ ಮನ್ಸಾರ ಈ ತರ ಮಾಡ್ತೀನಿ ಅಂದಿದಿಲ್ಲ, ನಿನ್ ಮೇಲೆ ಸ್ವಲ್ಪ ಬೇಜಾರಾಗಿದ್ದು ಕ್ಷಮ್ಸು, ಬಟ್ ನೀನ್ ಹಂಗ್ ಅಡ್ವಾನ್ಸ್ ಆಗಿದ್ದೀನೆಲ್ಲ ಹೇಳ್ಬೇಕಲ್ಲಮ್ಮ ಅಂತಂದ್ರು. ಆಯ್ತು, ಇವಾಗ ನಾನು ಇನ್ಮೇಲಿಂದ ಈ ತರ ಮಾಡಲ್ಲ ಅಂತ ಅವ್ರ ಹತ್ರ ಸಾರಿ ಕೇಳಿ, ಗೋಕುಲಾಷ್ಟಮಿ ದಿವಸ ನಾನು ಆಕ್ಚುಲಿ ನಿಮಗ್ ಫೋನ್ ಮಾಡೋಣ, ಈ ತರ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನಿಮ್ ಹತ್ರ ಒಂದ್ ಆಶೀರ್ವಾದ ಅಥವಾ ತಗೋಬೇಕು ಅನ್ನೋ ಆಸೆ ಇತ್ತು. ಇನ್ನೊಂದ್ ಕಡೆ ಏನಾಯ್ತಂದ್ರೆ, ನಂತರ ತುಂಬಾ ಜನಕ್ಕೆ ನೀವು ಆಲ್ರೆಡಿ ಮಾರ್ಗದರ್ಶನ ಮಾಡಿದೀರಾ ತುಂಬಾ ಸಲ. ಮತ್ತೆ ಸತೀಶ್ ಅಣ್ಣಂಗ್ ಫೋನ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಫೋನ್ ಸೈಡ್ಗೆ ಇಟ್ಬಿಟ್ಟು ಓದ್ತಾ ಕೂತ್ಕೊಂಡ್ಬಿಟ್ಟೆ. ನನ್ ಪಾಡಿಗೆ ನಾನ್ ಭಾಗವತನ ಓದ್ಕೊಂಡ್ ಕೂತ್ಕೊಂಡ್ಬಿಟ್ಟೆ. ಸಾಯಂಕಾಲ ನಾನು ಎದ್ದು ಹೊರಗಡೆ ಬಂದಾಗ ಫೋನ್ ನೋಡಿದೆ. ನಾನು ನೋಡಿದ್ರೆ ಸಮ್ ಆಡಿಯೋ ಮೆಸೇಜಸ್ ಇತ್ತು ನಮ್ ಗ್ರೂಪ್ ಅಲ್ಲಿ. ಎಲ್ಲಾ ಕ್ಲಿಕ್ ಮಾಡಿದ್ರೆ ನಿಮಗೆ ಅವತ್ತು ಅಸ್ಟ್ರೋ ಇದಾಗಿದೆ, ಅದ್ರೊಳಗಡೆ ನೀವು ನಮ್ಗೆಲ್ಲರಿಗೂ ತೀರ್ಥ ಮತ್ತು ತುಳಸಿದೆಲ್ಲ ಕೊಟ್ಟಿರೋ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ರಿ. ನಾನು ಹೋಗ್ಲಿ ಬಿಡು, ಅಣ್ಣನಿಂದ ನಮಗೂ ಇದು ಸಿಕ್ತು ಅಂತ ಹೇಳ್ಬಿಟ್ಟು ಮತ್ತೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಸೆಕೆಂಡ್ ಮೆಸೇಜ್ ಬಂತು, ಅದ್ರೊಳಗಡೆ ಫಸ್ಟ್ ಹೆಸರು ಬಂತು. ನಂಗ್ ಒಂಥರ ತುಂಬಾ ಖುಷಿ ಆಯ್ತು, ಭಗವಂತ ನೀನ್ ಇದ್ದೀಯಾ ಅಂತ ಹೇಳಿ. ನಾನ್ ನಿಮ್ಗೆ ಏನೂ ಶೇರ್ ಮಾಡಿಲ್ಲ, ನಾನು ಏನೂ ಹೇಳಿಲ್ಲ, ಜಸ್ಟ್ ಸಂಕಲ್ಪ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೀನಿ. ಇವಾಗ ದಶಮ ಸ್ಕಂದ ಮುಕ್ಕಾಲ್ ಭಾಗ ಮುಗಿಸಿದೀನಿ ಅಣ್ಣ. ಸೊ ಇದು ನನಗೊಂದು ಅಚಾತುರ ಸೋಮವಾರ ದಿವಸ ನಡೆದಿರೋದು. ಎಲ್ಲಾ ಕೃಷ್ಣನ ಅನುಗ್ರಹ ಅಮ್ಮ ಅಷ್ಟೇ. ರಾಧೆನ ದಿನ ಓದಕ್ ಮುಂಚೆ ಆ ತಾಯಿ ರಾಧೆನ ಸ್ಮರಣೆ ಮಾಡಿ ಅನಂತರ ನೀವು ಶುರು ಮಾಡಿ. ಆಯ್ತು ಅಣ್ಣ. ಥ್ಯಾಂಕ್ ಯು ಅಣ್ಣ. ಕೃಷ್ಣಾರ್ಪಣೆ. ನಮಸ್ಕಾರ. ನಮಸ್ಕಾರ ಅಮ್ಮ. ಅಣ್ಣ ಒಂದು ಪ್ರಶ್ನೆ, ರಾಧಾಷ್ಟಮಿ ದಿನ ಭಾಗವತ ಸಪ್ತಾಹವನ್ನು ಸ್ಟಾರ್ಟ್ ಮಾಡ್ಬೋದಲ್ವಣ್ಣ? 1000 times ಇಟ್ ಇಸ್ ಗುಡ್. ಯೋಚನೆ ಮಾಡೋದ್ ಬೇಡ. ಕಣ್ಣು ಮುಚ್ಕೊಂಡು ಆವತ್ತು ಆ ತಾಯಿಗೆ ಉಪವಾಸ ಇದ್ದು ಆ ತಾಯಿನ ಎಷ್ಟು ಸ್ಮರಣೆ ಮಾಡ್ತಿರೋ ಮಾಡಿ ಶುರು ಮಾಡಿ. ಆ ತಾಯಿ ಖಂಡಿತ ನಿಮ್ಗೆ ಆ ಭಾಗವತನ ಮುಗಿಸಕ್ಕೆ ಸುಲಭವಾಗಿ ಅನುಕೂಲ ಮಾಡ್ಕೊಡ್ತಾಳೆ. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದೀವಿ. ಯಾರಿಗಾದ್ರೂ ಹ್ಯಾಂಡ್ ರೈಸ್ ಆಪ್ಷನ್ ಯೂಸ್ ಮಾಡಕ್ಕೆ ಬರಲ್ಲ ಅಂದ್ರೆ ವಿಡಿಯೋದಲ್ಲಿ ಆನ್ ಮಾಡ್ಬಿಟ್ಟು ನೀವು ಕೈ ಎತ್ತಿದ್ರೆ ಅನ್ಮ್ಯೂಟ್ ಮಾಡ್ಕೊಡ್ತೀನಿ. ಜಯಲಕ್ಷ್ಮಿ ಅಕ್ಕ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ಅಣ್ಣ, ನೀವು ಮಂತ್ರಕ್ಕೆ ದೀಕ್ಷೆ ಬೇಕು ಅಂತ ಹೇಳಿದ್ರಲ್ಲ, ಹಾಗಾದ್ರೆ ದಿನಾ ಮನಸ್ಸಲ್ಲಿ ಯಾವ್ದಾದ್ರು ದೇವ್ರನ್ನಾಗ್ಲಿ ಗುರುಗಳನ್ನಾಗ್ಲಿ ಏನಾದ್ರೂ ಒಂದು ಜಪ ನಡಿಬೇಕು ಅಥವಾ ಯಾವಾಗ್ಲೂ ಎಲ್ಲಾನು ಶುಭ ಸೂಚನೆನೆ ಸಿಗ್ಬೇಕು, ಒಳ್ಳೇದಾಗ್ಬೇಕು ಅಂತ ಅಂದ್ರೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗ್ಬೇಕು ಅಂತ ಅಂದ್ರೆ ಯಾವ ಜಪ ಮಾಡ್ಬೋದು ಡೈಲಿ ಹೇಳ್ಕೊಳಕ್ಕೆ? ಯಾವ ಭಗವಂತನ ಜಪ ನಾವು ಮಾಡ್ಬೋದು ಅಂತ ಕೇಳ್ಬೇಕಿತ್ತ. ವ್ಯಾಸ ಮಹರ್ಷಿ ಡಿಕ್ಲೇರ್ ಮಾಡಿದ್ದಾರೆ, ಶ್ರೀ ಕೃಷ್ಣ ಜಗದ್ಗುರು,
ಅವರೇ ಸಾಕ್ಷಾತ್ ಗುರು. ಅವ್ರನಿಂದ ನೀವು ಮನಸ್ಸಿಂದ ಅವ್ರ ಕಮಲ ಪಾದವನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಅವ್ರಿಗೆ ಬೇಡಿಕೆ ಮಾಡ್ಕೊಂಡು, ಅಪ್ಪ ತಂದೆ ನೀನೇ ನನ್ಗೆ ಗುರು, ನಾನು ಈ ತರ ಈ ಮಂತ್ರ ದೀಕ್ಷೆ ನಿನ್ ಕಮಲ ಪಾದದಿಂದ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಯಾವ ಮಂತ್ರ ಬೇಕೋ ಆ ಹ್ಮ್. ತಂದೆ ಕಮಲ ಪಾದಕ್ಕೆ ಸ್ಮರಣೆ ಮಾಡಿ ಅದನ್ನ ತಕೊಂಡು ದೀಕ್ಷೆ ಆಗಿ ಅವ್ರ ಹತ್ರದಿಂದ ನೀವು ಶುರು ಮಾಡಿ, ಎಲ್ಲ ಒಳ್ಳೇದಾಗ್ತದೆ. ಬೇರೆ ಯಾರು ಬೇಡ ನಿಮ್ಗೆ, ಶ್ರೀ ಕೃಷ್ಣ ಒಬ್ಬರು ಇದ್ರೆ ಸಾಕು ನಿಮ್ಗೆ. ಸರಿ ಅಣ್ಣ, ತುಂಬಾ ಅಷ್ಟೇ ಧನ್ಯವಾದಗಳು. ಹಾ. ಅಣ್ಣ ಒಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ, ಕನಸಲ್ಲಿ ಹಾವು ಬಂದು ಕಚ್ಚಿ ರಕ್ತ ಬರೋ ತರ ಬಂತು, ಇದಕ್ಕೆ ಏನ್ ಅರ್ಥ ಅಂತ ತಿಳಿಸಿ ಅಂತ ಕೇಳಿದ್ದಾರೆ ಅಣ್ಣ. ಅಮ್ಮ ಅವ್ರದ್ದು ಏನು ರಾಶಿಮ ಆ ತರ ಕಚ್ಚಿ ಬಂದ್ರೆ ಒಂದು ಬಂದ್ಬಿಟ್ಟು ಅವ್ರಿಗೆ ಶನಿ ಮಹಾತ್ಮನು ಒಂದು ಬರೋದು ಇದೆ ಅವ್ರದ್ದು. ಆ ರಾಶಿ ತಿಳ್ಕೊಂಡ್ರೆ ನಾವು ಹೇಳ್ಬೋದು. ಓಕೆ ಅಣ್ಣ, ಅವ್ರೇನಾದ್ರೂ ತಿಳಿಸಿದ್ರೆ ತಿಳಿಸ್ತೀನಿ ಅಣ್ಣ. ಶಂಕರಯ್ಯ ಅಷ್ಟೇ ಸರ್, madam. ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ ಅಣ್ಣ. ನಮಸ್ಕಾರ. ಅಣ್ಣ ನಂದೊಂದು ಎಕ್ಸ್ಪೀರಿಯನ್ಸ್ ಅಣ್ಣ. ನಾನು ಆಗಸ್ಟ್ ಅಲ್ಲಿ ಇದಕ್ಕೆ ಅರುಣಾಚಲೇಶ್ವರ ಇದಕ್ಕೆ ಹೋಗೋದಕ್ಕೆ ನಿಮ್ಮನ್ನ ನಾನು ಕೇಳ್ದೆ ಅಣ್ಣ, ಯಾವ ತರ ಏನ್ ಮಾಡ್ಬೇಕು ಅಂತ. ಅದಕ್ಕಿಂತ ಮುಂಚೆ 2 ತಿಂಗಳು 2 ಹುಣ್ಮೆಗೆ ನಾನು ಹೋಗಿ ಪ್ರದಕ್ಷಿಣೆ ಮಾಡಿದ್ದೆ. ಬಟ್ ಈ ಸಾರಿ ನನ್ಗೆ ಕೇಳ್ಬೇಕು ಅನ್ಸು, ನಾನು ಕೇಳ್ದೆ. ಕೇಳಿದ್ಮೇಲೆ ನಾನು ಇಲ್ಲಿ ಹೋಗೋ ದಿವಸ ನಾನು ಇಲ್ಲಿ ಗುರುಗಳನ್ನ ಕೇಳ್ಕೊಂಡು ಹೋದೆ. ಗುರುಗಳೇ 2 ಸಾರಿ ಅಂತೂ ನಂಗೆ ದರ್ಶನ ಆಗಿಲ್ಲ ಅರುಣಾಚಲೇಶ್ವರಂದು, ಈ ಸಾರಿ ನೀವು ದರ್ಶನ ಮಾಡಿಸಿ ನನ್ಗೆ ಅಂತ ಕೇಳ್ಕೊಂಡು ಹೋದೆ. ಪ್ರತಿ ಸಾರಿ ಫುಲ್ ರಶ್ ಇರೋದಣ್ಣ. ಈ ಸಾರಿ ಎಷ್ಟು ಈಸಿಯಾಗಿ ದರ್ಶನ ಆಗ್ಬಿಡ್ತು ಅಂದ್ರೆ ನನ್ಗೆ ಫುಲ್ ಫ್ರೀ ಇತ್ತು ಅಣ್ಣ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡ್ ಬಂದ್ವಿ ಅಣ್ಣ. ನಿಜವಾಗ ನನ್ ಸೌಭಾಗ್ಯ ಅಣ್ಣ ಅದು. ನಾನು ಗುರುಗಳಿಗೆ ಕೇಳ್ಕೊಂಡು ಹೋಗಿದ್ದೆ, ನಾನು ಗುರುಗಳ ದರ್ಶನ ಮಾಡಿಸ್ಬಿಟ್ರು ಅಣ್ಣ. ಅಂದ್ರೆ ಗುರುನ ನಂಬಿ ಹೃದಯದಿಂದ ಏನು ಕೇಳಿದ್ರೇನು ಅವ್ರು ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರಪ್ಪ. ಅದು ಗುರು ಅಮರ ಅವರ ಒಂದು ನಿಜವಾದ ಕ್ಯಾರೆಕ್ಟರ್. ನಮಸ್ಕಾರ. ಭಾರಿ ಖುಷಿ ಆಯ್ತು ಅಣ್ಣ. ಸುನಂದಾ ಅಕ್ಕ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಅಣ್ಣ ಅವ್ರದ್ದು ಧನಸ್ಸು ರಾಶಿ ಅಣ್ಣ. ಅಮ್ಮ ಧನಸ್ಸು ರಾಶಿ ಅಕ್ಕ, ಅವ್ರದ್ದು ಧನಸ್ಸು ರಾಶಿ. ಕನ್ಸು ಬಂದಿತ್ತಲ್ಲ, ಹಾವು ಕನ್ಸು. ಆಕ್ಚುಲ್ ಆಗಿ ಶನಿ ಬಂದ್ಬಿಟ್ಟು ಇವಾಗ ಕುಂಭ ರಾಶಿಯಲ್ಲಿ ಇದಾರಮ್ಮ. ಓಕೆ. ಅಣ್ಣ ಅಂದ್ರೆ ಅವ್ರಿಗೆ ಹಾವು ಕಚ್ಚಿದ ಸೂಚನೆ ಬಂದು ಅವರು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಳು ಬತ್ತಿ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಲಿ. ಇಲ್ಲಾಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಪ್ಪದ ದೀಪ 2 ದೀಪ ಕೈನಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ರಾಮ ರಾಮ ಅಂತ ಇಟ್ಬಿಟ್ಟು 8 ವಾರ ಮಾಡ್ಲಮ್ಮ ಈ ತರ. ಆಗ್ಲಿ ಅಣ್ಣ. ಅಕ್ಕ, ನಿಮ್ಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಧನ್ಯವಾದಗಳು. ಅಕ್ಕ ಅನ್ಮ್ಯೂಟ್ ಮಾಡಿದ್ರಲ್ಲ, ಮಾತಾಡಿ ಅಕ್ಕ. ಅಣ್ಣ ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ ಕನಸಿನಲ್ಲಿ ಆನೆ ಬಂದ್ರೆ ಏನು ಅರ್ಥ ಅಂತ ಕೇಳಿದ್ದಾರೆ. ತುಂಬಾ ಒಳ್ಳೇದಮ್ಮ. ಆನೆ ಬಂದು ಮಹಾಲಕ್ಷ್ಮಿ ಸ್ವರೂಪ. ಆ ತಾಯಿ ಒಂದು ಅನುಗ್ರಹ ಆಗಿದೆ ಅಂತ ಅವರು. ಇಲ್ಲಾಂದ್ರೆ ಶ್ರೀ ಗಣೇಶ ಸ್ವರೂಪ. ಶ್ರೀ ಗಣೇಶ ಬಂದು ಅವ್ರಿಗೆ ಅನುಗ್ರಹ ಮಾಡಿದ್ದಾರೆ. ಗಣೇಶ ಚತುರ್ಥಿ ಬರ್ತಾ ಇದೆ. ಅವ್ರದ್ದು ಫೆಸ್ಟಿವಲ್ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ಲಿ ಅವರು. ಧನ್ಯವಾದಗಳಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ ಕನಸಿನಲ್ಲಿ ಲಕ್ಷ್ಮೀ ದೇವರ ಮೂರ್ತಿಗೆ ಜೀವ ಬಂದು ನಮಗೆ ಆಶೀರ್ವಾದ ಮಾಡೋದು ಮತ್ ಅನ್ನಪೂರ್ಣೇಶ್ವರಿ ಅಕ್ಕಿ ಕೊಡೋದು, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಬಹುತ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ ಅವ್ರಿಗೆ ಅನುಗ್ರಹ ಆಗಿದ್ದಮ್ಮ. ಓಕೆ. ಇನ್ನೊಂದು ಕನಸು ಬಗ್ಗೆ ಕೇಳಿದ್ದಾರೆ. ಅಣ್ಣ ನನ್ನ ಕನಸಿನಲ್ಲಿ ಒಂದು ಸಣ್ಣ ಮಗು ಲಿಸರ್ಡ್ ಅಂದ್ರೆ ಪಲ್ಲಿ ಇರುತ್ತಲ್ಲ ಅಣ್ಣ, ಗೋಡೆ ಮೇಲೆ ಹೋಗೋದು, ಅದನ್ನ ವಾಮಿಟ್ ಮಾಡಿದ್ರು. ನಂದು ರಾಶಿ ಬಂದು ಮೀನ ರಾಶಿ, ಅದ್ರ ಅರ್ಥ ಏನಂತ ಕೇಳಿದ್ದಾರೆ. ಅದು ಅಷ್ಟು ಶ್ರೇಷ್ಠ ಇಲ್ಲ ಅಮ್ಮ. ಅದು ಬಂದ್ಬಿಟ್ಟು ಅವರು ಏನ್ ಮಾಡ್ಬೇಕಂದ್ರೆ ಆಕಾಶವನ್ನು ನೋಡ್ಬಿಟ್ಟು 3 ಸತಿ ತಲೆಗೆ ನೀರು ಚೊಂಬು ಹಾಕೊಂಡು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬಿಡಿ ಅವರು ಅಷ್ಟೇ. ಧನ್ಯವಾದಗಳು. ಇನ್ನೊಂದು ಅಣ್ಣ ಪ್ರಶ್ನೆ ಕೇಳಿದರೆ, ಶನಿ ದಸೆ ಇರೋವಾಗ ನಾವೆಲ್ಲ ಏನು ಮಾಡಬೇಕು ಹಾಗೂ ಯಾವ ದೇವರಿಗೆ ಜಾಸ್ತಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ಶನಿ ದಸೆ 7.5 years. ಆ 7.5 years ಇರುವಾಗ ಶನಿ ಮಹಾತ್ಮ ಬಂದ್ಬಿಟ್ಟು ಹೇಳ್ತಾರೆ, ನಾನು ಅನ್ನೋದು ಇರಬಾರ್ದು,
ನಮ್ಮ ಸೃಷ್ಟಿ ಮಾಡಿದ್ದ ಒಂದು ಭಗವಂತ ಇದ್ದಾನೆ ಪರಬ್ರಹ್ಮ, ಅವನನ್ನು ಸ್ಮರಣೆ ಮಾಡಬೇಕು. ಆದಷ್ಟು ಮೆಟೀರಿಯಲ್ ಆಕ್ಟಿವಿಟೀಸ್ ಕಡಿಮೆ ಮಾಡಬೇಕು. ಎಷ್ಟು ಜಾಸ್ತಿ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಮಾಡ್ತಾರೋ ಮಾಡ್ಲಿ. ಯಾವುದು ಶುರು ಮಾಡಬಾರ್ದು, ಬಿಸ್ನೆಸ್ ಯಾವುದು ಆ ಸಮಯದಲ್ಲಿ ಯಾವುದು ಕೈ ಇಡಬಾರ್ದು. ಆಮೇಲೆ ಈ ದುಡ್ಡು ಕೊಡೋದು, ಸಾಲ ಮಾಡೋದು ಇವೆಲ್ಲ ಯಾವ್ದು ಆ ಸಮಯದಲ್ಲಿ ಇಟ್ಕೋಬಾರ್ದು. ಯಾವ ದೇವ್ರಂದ್ರೆ ಆಂಜನೇಯನ ಅವ್ರು ಸ್ಮರಣೆ ಮಾಡ್ಬೇಕು. ಓಕೆ ಪ್ರತಿ ಮಂಗಳವಾರ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಪ್ಪ ದೀಪ ಇಟ್ಕೊಂಡು ಎರಡು ಕೈನಲ್ಲಿ ರಾಮ ರಾಮ ಅಂತ ಪ್ರದಕ್ಷಿಣೆ ಮಾಡಿ ಅಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಬೇಕು. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ಕನಸಿನಲ್ಲಿ ತುಂಬಾ ಜನ ಅಪರಿಚಿತರು ಬಂದ್ರೆ ಏನ್ ಅರ್ಥ ಅಂತ ಕೇಳಿದ್ದಾರೆ. ಅಪರಿಚಿತ ಅಂದ್ರೆ ಎಕ್ಸಾಕ್ಟ್ ಆಗಿ ಏನಮ್ಮ ಮೀನಿಂಗ್? ಅಪರಿಚಿತರ ಅಂದ್ರೆ ಅನ್ನೋನ್ ಪೀಪಲ್, ಸ್ಟ್ರೇಂಜರ್ಸ್. ಅದು ಏನು, ಇಟ್ಸ್ ಜಸ್ಟ್ ಫರ್ಗೆಟ್ ಮಾಡ್ಬೇಕಮ್ಮ ಅಷ್ಟೇ. ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ, ಶನಿ ತ್ರಯೋದಶಿ ದಿನ ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ತುಂಬಾ ಶ್ರೇಷ್ಠ. ಆವತ್ತಿನ ದಿವಸ ಶಿವನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರದೋಷ ಪೂಜೆ ಮಾಡ್ತಾರೆ. ಅದ್ಮೇಲೆ ಪಾಲ್ಕೋಬೇಕು. ಪಾಲ್ಕೊಂಡ್ರೆ ಫಲ ಇದೆ. ಏನಾದ್ರೂ ತಗೊಂಡೋಗಿ ಅಲ್ಲಿ ಕೊಟ್ರೆ ಅಭಿಷೇಕ ಮಾಡಕ್ಕೆ ಅದಕ್ಕೊಂದು ಫಲ ಇದೆ. ಹಾಲಿಗೆ ಒಂದು ಫಲ ಇದೆ, ಎಳ್ನೀರ್ಗೆ ಒಂದು ಫಲ ಇದೆ. ಏನು ಐಟಮ್ ಕೊಡ್ತಿರೋ ಒಂದೊಂದಕ್ಕೂ ಒಂದೊಂದು ಫಲ ಇದೆ. ಅದಕ್ಕೆ ಖಂಡಿತ ಹೋಗಿ, ಅದು ಬರೋದು ರೇರು, ಒಂದೋ ಇಲ್ಲ 2 ಸತಿ ಬರ್ತದೆ ವರ್ಷಕ್ಕೆ. ಆ ಸಮಯದಲ್ಲಿ ಹೋಗಿ ಅಲ್ಲಿ ಆ ಕಂಪ್ಲೀಟ್ ಮಾಡುವಾಗ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಕೂತ್ಕೊಂಡು ಆ ಶಿವನ್ ಧ್ಯಾನ ಮಾಡ್ಕೊಂಡು ಆ ಪ್ರಸಾದ ಸೇವೆ ಮಾಡ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು. ಶನಿ ಪ್ರಭಾವ ಕಡಿಮೆ ಆಗ್ತದೆ ಆದಷ್ಟು. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ, ಮನೆಯಲ್ಲಿ ಪ್ಲಾಸ್ಟಿಕ್ ನ ಪಿರಮಿಡ್ ಗಳನ್ನು ಇಟ್ಕೊಳ್ಳೋದು ಒಳ್ಳೆಯದಾ ಅಥವಾ ಅದರಿಂದ ಯಾವ ಪ್ರಯೋಜನವೂ ಇಲ್ವಾ ಅಂತ ಕೇಳಿದ್ದಾರೆ. ಯಾವ ಪ್ರಯೋಜನವೂ ಇಲ್ಲ, ಇಟ್ಕೊಳ್ಳಬಾರ್ದು. ಅದನ್ನ ತೆಗೆದು ಎಲ್ಲಾದ್ರೂ ಹರಿಯೋ ನೀರ್ನಲ್ಲೋ ಇಲ್ಲ ಕೆರೆನಲ್ಲೋ ಇಲ್ಲ ಬಾವಿನಲ್ಲೋ ಹಾಕ್ಬಿಡಿ. ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಇನ್ ಮೈ ಡ್ರೀಮ್ ಐ ಸಾ ಮೆನಿ ಟಾಲ್ ವೈಟ್ ಆಕ್ಸನ್. ಒನ್ ಆಫ್ ದ ಆಕ್ಸನ್ ಸ್ಟೇರ್ಡ್ ಅಟ್ ಮೀ ಆಂಗ್ರಿಲಿ and began to charge at me. I ran and tried to escape from it. What is the meaning of this ಅಂತ ಕೇಳಿದ್ದಾರೆ ಅಣ್ಣ. It is a different kind of experience, amma. It is not connected with any spiritualism or ಇದು. It is a materialistic ಇದು. It should be forgotten, that's all. No significance in it. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಮನೆಗೆ ಯಾವುದೇ ದುಷ್ಟ ಶಕ್ತಿ ಪ್ರವೇಶ ಆಗಬಾರದು ಅಂದ್ರೆ ಏನು ಮಾಡಬೇಕು, ಇದಕ್ಕೆ ಏನು ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತುಳಸಿ ಇಟ್ಕೊಂಡು ಕೈನಲ್ಲಿ 27 ಸತಿ ರಾಮ ರಾಮ ಅಂತ ಪ್ರದಕ್ಷಿಣೆ ಮಾಡಿ ಆ ತುಳಸಿ ಅವ್ರ ಕಮಲ ಪಾದಕ್ಕಿಟ್ಟು ಅದನ್ನ ಈಸ್ಕೊಂಡು ಮನೆ ಹೊಸಲು ಇದೆಯಲ್ಲ ಅಲ್ಲಿ 2 ಸೈಡ್ ನಲ್ಲಿ ಇಟ್ಟು ಸ್ವಲ್ಪ ಶ್ರೀ ಕೃಷ್ಣಾರ್ಪಣ ತಕೊಂಡು ಆವತ್ತಿನ ದಿವಸ ಆಂಜನೇಯನ್ಗೆ ಇದು ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ. ಆ ತೀರ್ಥ ತಗೊಂಡ್ ಬಂದು ಆ ಹೊಸಲಿನಲ್ಲಿ ಚಿಮುಕ್ಸ್ಬೇಕು. ಬೆಳಗ್ಗೆ ಹೊತ್ತು ಏನ್ ಮಾಡ್ಬೇಕು, ಗಂಜಲ ತಗೊಂಡ್ ಬಂದು ಆ ಹೊಸಲು ಆಚೆ ಕಡೆ ಅದನ್ನ ಚಿಮುಕ್ಸ್ಬೇಕು. ಆಮೇಲೆ ತುಳಸಿ ಗಿಡ ಇಟ್ರೆ ದ ತುಳಸಿ ವಿಲ್ ಅಬ್ಸರ್ವ್ ಆಲ್ ದ ನೆಗೆಟಿವ್ ಎನರ್ಜೀಸ್. ಈ ತರ ಮಾಡ್ಕೊಂಡು ಬರ್ಬೇಕಮ್ಮ. ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ, ಮನೆಯಲ್ಲಿ ಇಡೋ ಯಾವುದೇ ವಿಗ್ರಹದ ಹೈಟ್ ಎಷ್ಟಿರ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅಮ್ಮ, ಯೂಶುವಲ್ ಆಗಿ more than the height of a thumb, no vigraha should be there. If the height of the vigraha is above the thumb, then you should follow the correct procedure of doing the puja. ಓಕೆ, ಧನ್ಯವಾದಗಳಣ್ಣ. ಸುನಂದ ಅಕ್ಕ, ನೀವು ರೀಜಾಯ್ನ್ ಆದ್ರಿ, ಹ್ಯಾಂಡ್ ರೈಸ್ ಮಾಡಿದ್ದಾದ್ಮೇಲೆ ದಯವಿಟ್ಟು ನೀವು ಏನಾದ್ರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಅಕ್ಕ. ಈಗ ಗ್ಯಾಲರಿ ಮೋಡ್ಗೆ ಹೋಗುವ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ವಿಡಿಯೋದಲ್ಲಿ ಕೈ ಎತ್ತಿ, ನಾನು ಅನ್ಮ್ಯೂಟ್ ಮಾಡಿ ಕೊಡ್ತೇನೆ. ಅಕ್ಕ ಮಾತಾಡಿ, ಜಯಲಕ್ಷ್ಮಿ ಅಕ್ಕ. ಅಣ್ಣ ನಮಸ್ಕಾರ. ನಮಸ್ಕಾರ ಅಮ್ಮ. ನನಗೆ ಆಗಿರೋದು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಬ್ಯಾಕು. ಅದು ಏನು ಪಾಪ ಕರ್ಮ ಬರುತ್ತೋ ನನಗ್ ಗೊತ್ತಿಲ್ಲ ಆಕ್ಚುಲಿ. ನಾನು ಮನೇಲಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇದು ಲಿಸರ್ಡ್ ಅದದು ಮೊಟ್ಟೆ ಇಟ್ಟಿತ್ತು. ಸೊ ಅದು ಫ್ಯಾನ್ ಸೀಲಿಂಗ್ ಇರುತ್ತಲ್ಲ, ಫ್ಯಾನ್ ಸೀಲಿಂಗ್ ಮೇಲೆ ಇಟ್ಟಿತ್ತು. ಅದು ಫ್ಯಾನ್ ಸೀಲಿಂಗು ವೈಟ್ ಕಲರು, ಅದ್ ಮೊಟ್ಟೆದು ವೈಟ್ ಕಲರು. ನನ್ಗೆ ಅಲ್ಲಿದೆ ಅಂತಾನು ನನಗ್ ಗೊತ್ತಿಲ್ಲ, ಹೆಂಗ್ ಆಯ್ತು ಅಂತ ನಂಗೆ ಗೊತ್ತಿಲ್ಲ. ಅದು ಕೆಳಗಡೆ ಬಿದ್ದು ಒಂದು ಮರಿ ಆಗ್ತಾ ಇತ್ತು, ಅದು ಸತ್ತೋಯ್ತು.
ಬೇರೆ 2 ಮೊಟ್ಟೆಗಳು ಒಡೆದೋಯ್ತು. ಆದ್ರಿಂದ ನಂಗೆ ತುಂಬಾ ಭಯ. ಏನು ಮುಂದಕ್ಕೆ ಏನಾಗುತ್ತೋ, ನನ್ಗೆ ಯಾವ ತರ ಪಾಪ ಕರ್ಮ ಬರುತ್ತೋ ಅಂತ ತುಂಬಾ ಭಯ ಪಟ್ಟಿದ್ದೀನಿ. ಕ್ಷಮೆ ಕೇಳಿದೀನಿ. ಆಮೇಲೆ ಅದೆಲ್ಲೋ ದೇವಸ್ಥಾನ ಇದೆಯಂತೆ, ಅಲ್ಲಿ ಲಿಸರ್ಡ್ ಇರುತ್ತೆ, ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ ಬಂದವ್ರಿಗೆ ಪಾದ ನಮಸ್ಕಾರ ಮಾಡಿದ್ರೆ ಅದ್ರದ್ದು ಏನು ಪಾಪ ಅಂಟಲ್ಲ ಅಂತ ಹೇಳಿದ್ರು. ಅದು ನಾನು ಅದೇ ರೀತಿ ಹೋಗಿದ್ರ ಕಾಂಚೀಪುರಂಗೆ? ನಾನು ಹೋಗಿಲ್ಲ, ನಮ್ಮ ಹಸ್ಬೆಂಡ್ ಹೋಗಿದ್ರ. ಕಾಂಚೀಪುರಂನಲ್ಲಿ ಆ ದೇವಸ್ಥಾನ ಇದೆ, ಕೇಳಿದ್ರೆ ಹೇಳ್ತಾರೆ. ಅಲ್ಲಿ ಹೋಗ್ಬಿಟ್ಟು ಆ ಬಲ್ಲಿನ ಮುಟ್ಟು ಕ್ಷಮೆ ಕೇಳ್ಕೊಂಡು ಬರ್ಬೇಕು. ಇಲ್ಲಾಂದ್ರೆ ಒಂದ್ ಮಾಡಿ, ನಮ್ಮ ಶಂಕರ್ ಗಜ್ಜಿ ಅಂತ ಅವ್ರದ್ದು ನಂಬರ್ ಹಾಕಿದೀನಿ ಗ್ರೂಪ್ ನಲ್ಲಿ, ಅವ್ರಿಗೆ ಫೋನ್ ಮಾಡಿ ಕೇಳಿ ಇದಕ್ಕೆ ಏನ್ ಪರಿಹಾರ ಅಂತ ಅವ್ರು ಹೇಳ್ತಾರೆ. ಅವರು ಸರಿ ಅಣ್ಣ, ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ. 2 ಆಪ್ಷನ್ ಇದೆ ನಿಮ್ಗೆ. ಅರ್ಜುನ್ ಅಣ್ಣ ಅನ್ಮ್ಯೂಟ್ ಮಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಸರ್, ಈಗ ನಾವು ಏನನ್ನ ನಾವು ಡೆಲ್ಲಿ ಅಂತ ಕರಿತೀವಿ, ನ್ಯೂ ಡೆಲ್ಲಿ ಅಂತ. ಇಸ್ ದಟ್ ದ ರಿಯಲ್ ಹಸ್ತಿನಾಪುರ ಆಫ್ ಮಹಾಭಾರತ್ era? Is that Yes, a real it is place the capital. It is the capital where Duryodhana ruled. It is Hastinapura. It is. ಸರ್, ಆಮೇಲೆ ಪ್ರೆಸೆಂಟ್ ಡೇ ಸಿನಾರಿಯೋನಲ್ಲಿ ಡು ವಿ ಹ್ಯಾವ್ ಟು ಫಾಲೋ ಅಸ್ಟ್ರಾಲಜಿ, ಆರ್ ಒನ್ಸ್ ನಾವು ಈ ಕಡೆ ಒಬ್ಬ ಗುರು ಅಂತ ಒಬ್ಬರನ್ನ ನಾವು ಇದಾದಾಗ ಠಿಕಾನ ಆದಾಗ ಅವರಿಗೆ ಇದಾಗೋದು ಇದು ಅಂತೀರಾ ಸರ್ ನೀವು? ಒಂದು ಗುರುವನ್ನು ತಗೊಂಡ್ಮೇಲೆ ಸಂಪೂರ್ಣವಾಗಿ ಅವ್ರಿಗೆ ಸರೆಂಡರ್ ಆಗಿ ಅವ್ರು ಏನ್ ಹೇಳ್ತಾರೋ ಅದನ್ನ ನಿಷ್ಠೆಯಿಂದ ಫಾಲೋ ಮಾಡ್ಬೇಕು. ಆವಾಗ ಚೇಂಜ್ ಮಾಡಬಾರ್ದು. ಓಕೆ ಸರ್, ಫೈನ್, ಥ್ಯಾಂಕ್ ಯು. ನಮಸ್ಕಾರ. ಶಂಕರಪ್ಪ ಸರ್ ಮಾತಾಡಿ. ನಮಸ್ಕಾರ ಅಣ್ಣ, ಅನಂತ ನಮಸ್ಕಾರಗಳು. ನಮಸ್ಕಾರಗಳು. ಹೆಂಗಿದ್ದೀರಾ? ತುಂಬಾ ಬ್ಯುಸಿ ಆಗ್ಬಿಟ್ರಾ? ನಿಮ್ಮ ಆಶೀರ್ವಾದದಿಂದ, ಅಮರ ಕೃಪೆಯಿಂದ ನೀವ್ ಹೇಳ್ದಂಗೆ ಬೆಳಿಗ್ಗೆ 11ರಿಂದ ರಾತ್ರಿ 11:30ವರೆಗೂ ಬಿಜಿ ಆಗ್ಬಿಟ್ಟಿದ್ದೀನಿ. ಆಗ್ಲಿ, ಪರವಾಗಿಲ್ಲ. ಆದ್ರೆ ಸುಮ್ಮನೆ ಇದು ಒಕ್ಕಟ್ಟಿಗೆ ಮಾಡ್ಬೇಡಿ ಕೆಲಸ, ಹೇಳಿದೀನಿ ದಯವಿಟ್ಟು. ಅರ್ಥ ಆಯ್ತಾ? ಅವ್ರಿಗೆ ಕೇಳ್ತಾ ಇದ್ದೀನಿ, ಕೆಲವು ಜನಗೆ ತಿಳಿಸ್ತಾ ನಾನು ಇದ್ದೀನಿ. ಎಲ್ಲರಿಗೂ ಹೇಳ್ತೀನಿ, ಧರ್ಮಕ್ಕೆ ಯಾರು ಕೇಳ್ಬೇಡಿ, ಧರ್ಮಕ್ಕೆ ನೀವು ಮಾಡಬೇಡಿ. ಅದ್ ಏನ್ ಕೊಡ್ತಾರೋ ತಕೊಳ್ಳಿ. ಅವ್ರಿಗೆ ಹೇಳಿ, ಅಲ್ಲ ನೀವು ಹೇಳಿ ಫಸ್ಟ್. ಅವ್ರ ಕ್ವಶನ್ ಮಾಡಿದ್ರೆ ನೀವೇನಾದ್ರೂ ಕೊಟ್ರೇನೆ ಅದು ನಿಮ್ಗೆ ಫಲಿಸ್ತಿದೆ ಅಂತ. ಸುಮ್ನೆ ಓಸಿನ ಕೇಳಿ ಮಾಡ್ಕೊಳ್ಳೋದು ಧರ್ಮ ಅಲ್ಲ. ಅರ್ಥ ಆಯ್ತಾ? ನೀವು ಪುಕ್ಕಟಿಗೆ ಕೆಲಸ ಮಾಡಿದ್ರೆ ನಾನು ಹೇಳ್ತೀನಿ, ನಿಮ್ಗೂ ಅದು ಸಿಕ್ಕಲ್ಲ ಫಲ. ಆಯ್ತು ಅಣ್ಣ. ನೀವು ತಕೊಂಡು ಅವ್ರ ಹತ್ರಿಂದ ಅದನ್ನ ಬೇರೆ ಧರ್ಮಕ್ಕೆ ನೀವು ದಾನ ಮಾಡಿ. ಆವಾಗ ಅವ್ರಿಗೂ ಆಗ್ತದೆ, ನಿಮ್ಗೂ ಆಗ್ತದೆ. ನಮ್ಮವ್ರು ತುಂಬಾ ಇಂಟೆಲಿಜೆಂಟ್, ಕನ್ನಿಂಗ್. ಆಯ್ತು, ಗೊತ್ತಿದೆ ಅಣ್ಣ. ಕೆಲವು ಜನರು ಹಂಗೇನಿಲ್ಲ, ವಾಲಂಟಿಯರ್ಲಿ ಪೇಡ್ ಮಾಡಿದ್ದಾರೆ ತಾವೇ. ಅದ್ರದ್ದೇನ್ ತೊಂದ್ರೆ ಇಲ್ಲ. ಕೆಲವು ಜನ ಇರ್ತಾರಣ್ಣ, ನೀವ್ ಹೇಳ್ದಂಗೆ 25% ಹಿಂಗೆ ಇರ್ತಾರೆ, 70% ಹಿಂಗಿರ್ತಾರೆ. ಕ್ಲೀನ್ ಆಗಿ ನೀವು ಕೇಳ್ತೀರಾ, ನನ್ ಧರ್ಮ ಹೇಳೋದು, ನಿಮ್ ಧರ್ಮ ನೀವ್ ಕೊಡೋದು. ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಅದು ಕೈ ಕೊಡಲ್ಲ ಅಂತ ಹೇಳ್ಬಿಡಷ್ಟೇ. ಅದು ಶಾಸ್ತ್ರ ಇದೆ ಅಣ್ಣ, ನಾನು ಹಂಗೆ ಹೇಳ್ತೀನಿ ಅಣ್ಣ. ಆಯ್ತು ಅಣ್ಣ. ಆಮೇಲೆ ನಂದೊಂದು ಪ್ರಶ್ನೆ ಅಣ್ಣ, ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ನಾನು ನಂದೇ ನಿಮ್ಗೆ ಕೇಳ್ಬೇಕು. ಅಮರ ಗುರುವಿನ ಧ್ಯಾನ ಈಗ ನಾನು ರಾತ್ರಿ 3ರಿಂದ 3:30 ಎದ್ದು ಬಿಡ್ತೀನಿ. ನಾನು 2 ಗಂಟೆ ಮಲಗಿದ್ರು 3:30 ಹೇಳ್ತೀನಿ. ಎದ್ದು ನಾ ಎಲ್ಲ ಫ್ರೆಶ್ ಅಪ್ ಆಗಿ ಭಸ್ಮ ಹಚ್ಕೊಂಡು ನಾನು ಧ್ಯಾನ ಕೊಡ್ತೀನಿ. ನಾನು ತಾವೇನ್ ಮಾರ್ಗದರ್ಶನ ಮಾಡಿದ್ದೀರಿ ಚಕ್ರ ಧ್ಯಾನ, ಅದು ಮುಗಿಸ್ತೀನಿ. ಮುಗಿಸಿದ್ಮೇಲೆ ನಾನು ಇವರು ನಮ್ಮ ಅಮರ್ ಗುರುವಿನ ಧ್ಯಾನ ಸ್ವಲ್ಪ ಹೊತ್ತು ಮಾಡ್ತೀನಿ. ಅದು ಒಮ್ಮೆ 10 ನಿಮಿಷ ಆಗತ್ತೆ, ಒಮ್ಮೆ ಅರ್ಧ ಗಂಟೆ ಆಗತ್ತೆ. ಅದನ್ನ ಮಾಡ್ಬೇಕಾದಾಗ ನಿನ್ನೆ ನನಗೊಂದು ಏನ್ ಅನುಭವ ಆಯ್ತು ಅಂದ್ರೆ, ಕಣ್ ಮುಚ್ಚಿದ ತಕ್ಷಣ ಈಗ ನಾ ಹೆಂಗ ಲೈವ್ ನೋಡ್ತೀನಲ್ವ ಹೊರಗಡೆ, ಆ ರೀತಿ ಕೆಲವು ಚಿತ್ರಗಳು, ಕೆಲವು ಜನ ಕಂಡ್ರು. ಇದು ನನ್ನ ಒಂದು ಅನುಭವ. ಆಮೇಲೆ ಮೊನ್ನೆ ಕನಸಿನಲ್ಲೇ ಇಲ್ಲಿ ಒಬ್ರು, ಈ ಭಾಗದಲ್ಲಿ ಒಬ್ರು ಸ್ವಾಮಿಗಳಿದ್ದಾರೆ, ಸಂಸಾರಿ ಸ್ವಾಮಿಗಳು. ಅವರು ಸಂಸಾರಿ ಸ್ವಾಮಿಗಳಿದ್ದಾರೆ. ಆ ಸಂಸಾರಿ ಸ್ವಾಮಿಗಳು ಕನಸಿನಲ್ಲಿ ಬಂದಿದ್ರು. ಅವ್ರಿಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಬೇಡ ಅಂತ ಕಾಲ್ ಅಗಲ ಮಾಡಿದ್ರು. ಅವ್ರು ಮತ್ತೆ ಕಾರ್ನಲ್ಲೇ ಕರ್ಕೊಂಡು ಹೋದ್ರು ನನ್ನ. ಅದ್ರದ್ದು ಒಂದು ಸಂಕೇತ ಬೇಕಾಗಿತ್ತು. ಆಮೇಲೆ ಇನ್ನೊಂದೇನಂದ್ರೆ, ನಮಗೆ ಅತಿ ಆತ್ಮೀಯ, ನಮ್ಮ ರಿಲೇಷನ್, ನಮ್ಮ ತಾಯಿ ತಮ್ಮಂದ್ರು, ಅವರು ಯಾವಾಗಾದ್ರೂ ಕನಸಿಗೆ ಬಂದಾಗ ನನಗೆ ಸ್ವಲ್ಪ ತೊಂದರೆ ಆಗ್ತಿತ್ತು ಮೊದ್ಲು. ಈಗ ಅವ್ರ ಹತ್ರನೇ ಅವರು ದೊಡ್ಡದೊಂದು ಕಂಪನಿ ಇದೆ, ಅವ್ರದ್ದು ದೊಡ್ಡ ಮಿಲಿಯನ್ಸ್ ಟುಗೆದರ್ ಇದ್ದಾರೆ, ಮಿಲೇನಿಯರ್. ಅವ್ರ ಕಂಪನಿಯಲ್ಲೇ ನಮ್ಮ ಮಕ್ಕಳು ದುಡಿಯಾಕ್ ಹೋಗ್ತಾ ಇದಾರೆ. ನಿನ್ನೆ ಅವ್ರ ಕನಸಿನಾಗ ಬಂದಿದ್ರು. ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ತಾವು ಹೇಳ್ತೀರಾ ಹೇಳಿ ಅಂತ ಕೇಳ್ತಾ ಇದ್ದೀನಿ ಅಣ್ಣ. ಅಲ್ಲ, ಅವರು ಬಂದುವಾಗ ತೊಂದ್ರೆ ಕೊಡ್ತಾ ಇದ್ರು. ಅವ್ರು ಬಂದುವಾಗ ಏನ್ ಮಾಡಿ,
ಕೂತ್ಕೊಂಡು ನೀವು ಅಣ್ಣ ಗುರು ಅಮರ ಅವ್ರದ್ದು 108 ಸತಿ ಅಮರ ಅಮರ ಅಂತ ಹ್ಮ್ ಹೇಳ್ಬಿಟ್ಟು ಅವ್ರಿಗೆ ಒಪ್ಪಿಸ್ಕೊಡಿ. ಆಯ್ತು ಅದೇನೇ ಆಯ್ತು ಕೆಟ್ಟದಿದ್ರೇನು ಅವರು ನಿಮ್ಗೆ ಅದನ್ನ ಎಫೆಕ್ಟ್ ಆಗದ್ರೆ ಆಯ್ತು ನೋಡ್ಕೊಳ್ತಾರೆ ಅವ್ರು ಅಷ್ಟೇ. ಆಯ್ತು ಆಯ್ತು ಅಣ್ಣ. ಆ ನಿಮ್ಗೆ ಸ್ವಾಮಿಗಳಣ್ಣ ಯಾವಾಗ ಸ್ವಾಮೀಜಿ ಸ್ವಾಮಿಗಳು ಬಿಡಿ, ಅವ್ರು ಬಂದ್ರು, ಅವ್ರು ಆಶೀರ್ವಾದ ಮಾಡಿದ್ರು, ಅವ್ರು ಹೋದ್ರು, ಅದು ಒಳ್ಳೆ ಸೂಚನೆ. ಅದು ಆಯ್ತು ಇಟ್ ಇಸ್ ಅ ಆಯ್ತು ಪಾಸಿಟಿವ್. ಇದು ಈ ತರ ಇವತ್ತು ಏನಾದ್ರು ಬರ್ಬೇಕಂತ ಮಾಡಿದ್ದಣ್ಣ. ಆ? ಇವತ್ತು ನಾನು ಅಲ್ಲಿಗೆ ಇದಕ್ಕೆ ಮನವತಿಗೆ ಬರ್ಬೇಕಂತ ನಿನ್ನೆ ತಯಾರಾಗಿದ್ದೆ. ಈ ಹಾ ಬಿಜಿ ಶೆಡ್ಯೂಲ್ ನನ್ನ ಟೈಟ್ ಮಾಡಿದ್ದು. ಎಷ್ಟೋ ಹಾ ಈಗ ನನ್ನ ಮೊಬೈಲ್ ನಲ್ಲೇ ಒಂದು 10 ರಿಂದ 12 ಜನ ಪಾಳೆಯಲ್ಲಿದ್ದಾರೆ. ಅವ್ರಿಗೆ ನಾಳೆ ಅಂತ ಹೇಳಿದ್ದೀನಿ. ನಿಮ್ಗಾಗ್ಲಿ ಇಷ್ಟ ಇದ್ರೆ ರಾತ್ರಿ 11 ಗಂಟೆ ಮೇಲೆ ಬೇಕಾದ್ರೆ ನಾನು ಹೇಳ್ತೀನಿ. 11 ಗಂಟೆವರೆಗೂ ನಂದು ಕ್ಲಾಸ್ ಇದೆ, ಜೂಮ್ ಮೀಟಿಂಗ್ ಇದೆ ಅಂತ ಹೇಳಿದ್ದೀನಿ. ನಾಳೆ ಹಾ ತಗೋತೀನಿ ಅಣ್ಣ ಅವ್ರನ್ನ. ಆಮೇಲೆ ನಾಳೆ ಮಧ್ಯಾಹ್ನ ಒಂದು ಜೂಮ್ ಮೀಟಿಂಗ್ ಇದೆ ಅಣ್ಣ, ಇಂಪಾರ್ಟೆಂಟ್, ಪಂಚಪಕ್ಷಿ ಹಾ ಗೊತ್ತು, ಹೇಳಿದ್ರಲ್ಲ ನೀವು. ಅನುಕೂಲ ಆಗಿದ್ಕೆ ನೆಕ್ಸ್ಟ್ ನೋಡೋಣ. ಅಮರ್ ಗುರು ನಮಗೆ ಆಶೀರ್ವಾದ ಬೇಗ ಮಾಡ್ಲಿ ಅಂತಂದು ನಾನು ಕೇಳ್ಕೊತೀನಿ ಅಪ್ಪಾಜಿ. ಅವ್ರ ಆಯ್ತು, ಅಲ್ಲಿ ಖಂಡಿತ ಬರ್ಲಿಕ್ಕೆ ಅಣ್ಣ. ಅವ್ರು ಮಾಡ್ಕೊಡ್ತಾರೆ ಬಿಡಿ. ನಿಮ್ಗೆ ಕೈ ಕೊಡ್ತದೆ ಆ ಶಾಸ್ತ್ರ. ಆಯ್ತು. ಹಾ ಆಯ್ತಣ್ಣ, ಆಯ್ತು. ಶ್ರೀಕೃಷ್ಣ 4 ಮಂದಿ ಒಳ್ಳೇದಾಗತ್ತಣ್ಣ. ಬಹಳ ಚೆನ್ನಾಗಿದೆ ಅಣ್ಣ ಅದು ಶಾಸ್ತ್ರ. ತುಂಬಾ ಅದ್ಭುತವಾದಂತ ಕಾನ್ಸೆಪ್ಟ್ ಅದು. ಅದನ್ನ ಕಲಿತಾ ಇದ್ದೀನಿ ಹೌದೌದು. ಅಣ್ಣ. ಇನ್ನೊಂದು ವಾರಕ್ಕೆ ಮುಗೀತದೆ. ಅದು 4 ಸರಿ ಮಂದಿ ಸರಿ ಸರಿ, ಒಳ್ಳೇದಾಗತ್ತ ಅಂತ ಕಲಿತಾ ಇದ್ದೀನಿ. ಗೊತ್ತು ಗೊತ್ತು ಗೊತ್ತು. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳನ್ನು. ಅಣ್ಣ, ಮುಂದಿನ ಪ್ರಶ್ನೆ, ಕುಟುಂಬದಲ್ಲಿ ಹುಟ್ಟು ಅಥವಾ ಸಾವು ಆದ್ರೆ ಮನೆಯಲ್ಲಿ ದೀಪ ಹಚ್ಚಬಹುದಾ ಅಂತ ಕೇಳಿದ್ದಾರೆ. ಅಮ್ಮ 11 ದಿವಸ ಏನು ಮಾಡಬಾರ್ದಮ್ಮ. 11 ದಿವಸ ಪುಣ್ಯವಚನ ಆದ್ಮೇಲೆ ಅದನ್ನ ಮಾಡ್ಬೇಕಮ್ಮ, ಏನೇ ಇದ್ರೇನು. ಓಕೆ ಅಣ್ಣ. ಮುಂದಿನ ಒಂದು ಅನುಭವ. ಅಣ್ಣ, ಕನಸಿನಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣ ನನ್ನ ಮಡಿಲಲ್ಲಿ ಮಗುವಾಗಿ ಬಂದ್ರು. ನಾನು ನಮ್ಮ ಯಜಮಾನರು ತುಂಬಾ ಮುದ್ದಾಡಿದ್ದು ಅಣ್ಣ ಅಂತ ಅವರು ಅವರ ಅನುಭವನ ಶೇರ್ ಮಾಡಿದ್ದಾರೆ. ಅದು ಶ್ರೀಕೃಷ್ಣ ಲೀಲೆ ಅನುಗ್ರಹ ಅಮ್ಮ. ಅವ್ರ ಧನ್ಯವಾದಗಳು. ಧನ್ಯವಾದಗಳಣ್ಣ. ಮುಂದಿನ ಒಂದು ಪ್ರಶ್ನೆ, ಅಣ್ಣ, ಭಾಗವತ ಸಪ್ತಾಹ ಬಗ್ಗೆ ಇದೆ. ಏಕಾದಶಿ ಅಥವಾ ಅಷ್ಟಮಿಗೆ ಎಂಡ್ ಆಗುವ ಹಾಗೆ ಸಪ್ತಾಹವನ್ನು ಮಾಡ್ಬೋದಾ ಅಂತ. ಈಗ ನೀವು ಬಿಗಿನಿಂಗ್ ಹೇಳ್ತೀರಲ್ವಾ, ಅದೇ ತರ ಅಲ್ಲಿಗೆ ಎಂಡ್ ಆಗುವ ಹಾಗೆ ಮಾಡ್ಬೋದಾ ಅಂತ. ಖಂಡಿತ ಮಾಡ್ಬೋದಮ್ಮ, ಖಂಡಿತ ಓಕೆ, ಧನ್ಯವಾದಗಳಣ್ಣ. ದುಷ್ಟಶಕ್ತಿ ನಿಗ್ರಹಕ್ಕೆ ಶಾಶ್ವತ ಪರಿಹಾರ ಏನಾದ್ರೂ ಇದ್ರೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಇವರು ಶಂಕರ್ ಕೆಚಿನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಅದಕ್ಕೆ ಅವರು ಹೇಳ್ತಾರೆ ಯಾವ್ದಾದ್ರು ಸೊಲ್ಯೂಷನ್. ಓಕೆ, ಇನ್ನೊಂದು ಪ್ರಶ್ನೆ ಸರ್, ಡ್ರೀಮ್ ಅಲ್ಲಿ ರಿಲೇಟಿವ್ ಆಗ್ಲಿ ಬೇರೆಯವರು ಆಗ್ಲಿ ಯಾರು ಸತ್ರು ಅವ್ರ ಕನಸಿನಲ್ಲಿ ಬರ್ತಾರೆ, ಏನು ಅರ್ಥ ಅಂತ ಕೇಳಿದ್ದಾರೆ. ಅದು ಏನಷ್ಟು ಪ್ರಾಮುಖ್ಯ ಇಲ್ಲಮ್ಮ, ಅವರು ಬರ್ಬೋದು ಅಷ್ಟೇ, ಬಂದು ಹೋಗ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಇನ್ನೊಂದು ಪ್ರಶ್ನೆ ಅಣ್ಣ. ಸತೀಶ್ ಅಣ್ಣ ಇವತ್ತು ಕನಸಿನಲ್ಲಿ ಶಿವ ಪಾರ್ವತಿ ಉತ್ಸವ ಮೂರ್ತಿನ ಮೆರವಣಿಗೆ ಮಾಡ್ತಿರೋದನ್ನ ನೋಡಿದೆ ಅಣ್ಣ ಅಂತ ಅವ್ರ ಅನುಭವ ಹೇಳಿದ್ದಾರೆ. ಅದು ಒಂದು ದಿವ್ಯವಾಗಿ ಒಂದು ಆಶೀರ್ವಾದ ಅವ್ರಿಗೆ ಶಿವಪಾರ್ವತಿನಿಂದ. ಧನ್ಯವಾದಗಳನ್ನು. ನಮಸ್ಕಾರ ಸತೀಶ್ ಅಣ್ಣ. ವರ್ಷದ ಕಾರ್ಯ ಮಾಡಬೇಕು, ಸ್ವಂತ ಮನೆ ಇದೆ, ಆದ್ರೆ ಈಗ ಇರೋ ಪರಿಸ್ಥಿತಿಯಲ್ಲಿ ಮನೇಲಿ ಪೂಜೆ ಮಾಡೋಕೆ ಆಗೋದಿಲ್ಲ. ನಾವು ಬಾಡಿಗೆ ಮನೇಲಿ ನಮ್ಮ ಅತ್ತೆ ಅವರ ವರ್ಷದ ಕಾರ್ಯ ಮಾಡಬಹುದಾ ಅಂತ ಕೇಳಿದ್ದಾರೆ. ಅಮ್ಮ, ಈಗ ಸೆಪ್ಟೆಂಬರ್ 18ನೇ ತಾರೀಕು ಪಿತೃಪಕ್ಷ ಬರ್ತದೆ. ಅಮಾವಾಸ್ಯೆ ತನಕ 15 ದಿವಸ ಇದೆ. ಅವ್ರ ಮನೆಯಲ್ಲಿ ಮಾಡೋಕ್ಕೆ ಅವಕಾಶ ಇಲ್ಲ ಅಂದ್ರೆ ಶ್ರೀರಂಗಪಟ್ಟಣಕ್ಕೆ ಹೋದ್ರೆ, ಇಲ್ಲ ಎಲ್ಲಿ ಇರೋದು ಅವರು? ಅವ್ರೇನ್ ತಿಳಿಸ್ಲಿಲ್ಲ ಅಣ್ಣ. ಒಮ್ಮೆ ನಿಮ್ಗೆ ಕಾಲ್ ಅವರು ಮಾಡ್ಲಿಕ್ಕೆ ಇಲ್ಲ. ಇಲ್ಲ ಬೇಡ, ಅವರು ಬೆಂಗಳೂರಿನಲ್ಲಿದ್ರೆ ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ಅಲ್ಲಿ 15 ದಿವಸದಲ್ಲಿ ಹೋಗಿ ಆ ಕಾರ್ಯ ಮುಗಿಸ್ಕೋಬಹುದು. ಓಕೆ ಅಣ್ಣ. ಮುಂದಿನ ಪ್ರಶ್ನೆ, ಅಣ್ಣ, ನನ್ನ ಅಮ್ಮನಿಗೆ 82 ವರ್ಷ, ಬೆನ್ನು ಮೂಳೆ ಸವೆದು 5 ವರ್ಷ ಆಗಿದೆ. ಆದ್ರೂ ಅವರು ಕೆಲಸ ಮಾಡಿಕೊಳ್ಳುತ್ತಿದ್ದರು. ಆದ್ರೆ ಇವಾಗ 1 ತಿಂಗಳಾಗಿದೆ. ಎಡಕಾಲಿನ ಬೆರಳಿಗೆ ಗ್ಯಾಂಗ್ರೀನ್ ಆಗಿದೆ. ಈಗ ಪಾದದಲ್ಲಿದೆ. ಕಾಲು ಕಟ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ವಯಸ್ಸಲ್ಲಿ ಅದು ಸಾಧ್ಯವಿಲ್ಲವಂತೆ ಡಾಕ್ಟರ್ ಹೇಳಿದ್ದಾರೆ ಅಣ್ಣ. ಅಮ್ಮ 24 hours ನೋವು ಅಂತ ಹೇಳ್ತಾ ಇದ್ದಾರೆ. ವಿಪರೀತ. ಯಾವ ಮದ್ದು ಟ್ಯಾಬ್ಲೆಟ್ ಹಿಡಿಸ್ತಾ ಇಲ್ಲ, ನಡೆಯಕ್ಕೂ ಆಗ್ತಾ ಇಲ್ಲ. ಅಮ್ಮನ ಪರಿಸ್ಥಿತಿ ನೋಡಕ್ ಆಗ್ತಾ ಇಲ್ಲ. ಅವರು ನೋವು ಅಂತ ತುಂಬಾ ಕಿರ್ಚ್ತಾ ಇದ್ದಾರೆ. ಪ್ರಾಣ ಹೋಗುವ ಕಾಯಿಲೆ ಅಲ್ಲ, ಆದ್ರೆ ಮಕ್ಕಳಾದ ನಾವು ಏನು ಮಾಡಕ್ ಆಗ್ತಾ ಇಲ್ಲ. ನಮ್ಮ ಅಮ್ಮ ಈ ಜನ್ಮದಲ್ಲಿ ತುಂಬಾ ಒಳ್ಳೆಯವರಾಗಿದ್ರು. ಏನಾದ್ರೂ ಮದ್ದು ಇದ್ರೆ ಹೇಳಿ ಅಣ್ಣ ಅಂತ ಕೇಳಿದ್ದಾರೆ. ಅಮ್ಮ, ಇದಕ್ಕೆ ನಾವು ಏನು ಸಲಹೆ ಕೊಡಕ್ಕಾಗಲ್ಲ ಅಮ್ಮ. ಅವ್ರು ಮಾಡಿದ್ದು ಪೂರ್ವಜನ್ಮದ ಕರ್ಮ ಬಂದು ಇವಾಗ ಕೊನೆಯಲ್ಲಿ ಈ ತರ ಹಿಡ್ಕೊಂಡಿದೆ. ಇದು ಅವ್ರು ಅನುಭವಿಸ್ಲೇಬೇಕದು.
ಬೇಕಾದ್ರೆ ನಮ್ಮಲ್ಲಿ ಜಯರಾಮ್ ಅಂತ ಒಬ್ರು ಇದ್ದಾರೆ ಆಯುರ್ವೇದಿಕ್, ಅವರು ಸಂಡೇ ಬರ್ತಾರೆ. ಅವ್ರ ಹತ್ರ ಏನಾದ್ರೂ ಇವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಔಷಧ ಸಿಕ್ಕಿದ್ರೆ ತಗೋಬಹುದು. ಓಕೆ, ಧನ್ಯವಾದಗಳನ್ನು. ಅಣ್ಣ ಇನ್ನೊಬ್ರು ಹೇಳಿದ್ದಾರೆ, ಸರ್ ಡ್ರೀಮ್ ಅಲ್ಲಿ ಸಿವಿಯರ್ ಪ್ರಳಯ ಆಗ್ತಾ ಇತ್ತು, ಬಟ್ ಫ್ಯೂ ಪೀಪಲ್ ಸಫರ್ ಆಗ್ತಾ ಇದ್ರು, ಬಟ್ ನಾನು ಮಾತ್ರ ಸಫರ್ ಮಾಡ್ತಿರ್ಲಿಲ್ಲ ಅಂಡ್ ನನಗೆ ಯಾರೋ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನಿಸ್ತಿತ್ತು. ಅಂಡ್ ಐ ಹೋಪ್ ಇಟ್ ಇಸ್ ಸಪ್ತರ್ಷೀಸ್ ಅಂಡ್ ಗುರು ಅಮರ, ಆಮ್ ಐ ರೈಟ್ ಅಂತ ಕೇಳಿದ್ದಾರೆ. It is no question of hope. It is them only. ಓಕೆ, ಧನ್ಯವಾದಗಳನ್ನು. ಇನ್ನೊಂದು, ಅಣ್ಣ ಹುಣ್ಣಿಮೆ ದಿನ ಅಂದ್ರೆ 18ನೇ ತಾರೀಕು ಈಶಾನ್ಯ ಮೂಲೆಯಲ್ಲಿ ಹೊರಗಡೆ 2 ನಿಂಬೆಹಣ್ಣು ಇಟ್ಟು ಹೊರಗಡೆ ಹೋಗಿದ್ದಾರೆ ಯಾರೋ ಒಬ್ರು. ಅದು ನೆಗೆಟಿವ್ ಎನರ್ಜಿ. ಏನು ನಮ್ಮ ತಾಯಿ ಅದನ್ನು ಸುಟ್ಟು ಹಾಕಿದ್ದಾರೆ. ಸೊ ನಮ್ಗೆ ಸ್ವಲ್ಪ ಭಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಅಣ್ಣ. ಏನು ಭಯ ಅಂತಲ್ಲ, ಇವರು ಶಂಕರ್ ಗೆಜ್ಜಿ ಇದಾರಲ್ಲ, ಅವ್ರನ್ನ ಕಾಲ್ ಮಾಡಿ ಏನ್ ಮಾಡ್ಬೇಕಂತ ಕೇಳಿ ಅವ್ರು ಅದಕ್ಕೆ ಏನ್ ಪರಿಹಾರ ಕೊಡ್ತಾರೋ ಅದನ್ನ ಪ್ರಕಾರ ಮಾಡ್ಕೊಳ್ಳಿ. ಓಕೆ ಅಣ್ಣ. ಅಣ್ಣ ಅವ್ರು ಕೇಳಿದ್ರಲ್ವಾ ಅಣ್ಣ, ಅವರು ಬಾಗಲಕೋಟೆಯಲ್ಲಿ ಇರೋದಂತೆ ಅಣ್ಣ. ಆ ನೀವು ಬಾಗಲಕೋಟೆ ಅಲ್ಲಿ ಪಕ್ಕದಲ್ಲಿ ಏನೋ ನದಿ ಇರ್ತದಮ್ಮ, ಅಲ್ಲೇ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆ, ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದೀವಿ. ಯಾರಿಗಾದ್ರೂ ಪ್ರಶ್ನೆ ಏನಾದ್ರೂ ಇದ್ರೆ ಕೈ ಎತ್ತಿ. ಮಧು ಅಣ್ಣ ಮಾತಾಡಿ. ಮಧು ಅಣ್ಣ. ಸರ್ ನೀವ್ ಹೇಳ್ದಲ್ಲ ಸರ್, ಪರಬ್ರಹ್ಮ ಸುತ್ತ ಅನೇಕ ಬ್ರಹ್ಮಾಂಡಗಳು ಇದಾವೆ ಅಂತ. ಅದೇ ರೀತಿ ನಂತರ ಈ ಪ್ಯಾನಲ್ ಅಲ್ಲಿರೋ ಎಲ್ಲಾರ್ ತರಾನು ಇನ್ಫೈನೈಟ್ ಕಾಪೀಸ್ ಇರ್ತಾವ ಆ ಒಂದೊಂದು ಬ್ರಹ್ಮಾಂಡದಲ್ಲೂ ತಗೊಂಡ್ರೆ? ಎಲ್ಲಾ ಕಡೆ ಬ್ರಹ್ಮಾಂಡದಲ್ಲಿ 18 ಲೋಕ ಇರ್ತದೆ. ಆ 18 ಲೋಕದಲ್ಲಿ ಯಾರ್ಯಾರು ಜೀವ ಮಾಡ್ಬೇಕೋ ಆ ತರ ಜೀವಗಳು ಇರ್ತಾರ. In every brahmanda will there be an infinite copy of me, like the way I am here in another brahmanda, like some person looking like me only, like will you have infinite copies of the same person? No, we cannot tell about that. We cannot tell about that. Thank you, sir. ಧನ್ಯವಾದಗಳು. ಸುನಂದ ಅಕ್ಕ, ಅವಾಗ್ಲೇ ನೀವು ಹ್ಯಾಂಡ್ ರೈಸ್ ಮಾಡಿದ್ರಿ, ಮತ್ತೆ ಮೀಟಿಂಗ್ ಇಂದ ಆಚೆ ಹೋದ್ರಿ. ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಅಕ್ಕ. ಅಕ್ಕ, ಶಂಕರ್ ಅಣ್ಣ ಅವ್ರದ್ದು ನಂಬರ್ ಗ್ರೂಪ್ ಅಲ್ಲಿ ಶೇರ್ ಆಗಿದೆ, ದಯವಿಟ್ಟು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಅಣ್ಣ, ನಿಮ್ದು ಬ್ಯಾಂಡ್ವಿಡ್ತ್ ಲೋ ಅಂತ ತೋರಿಸ್ತಾ ಇದೆ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಣ್ಣ. ಅಭಿಷೇಕ್ ಅಣ್ಣ. Pavitrama, whenever you're free, please, call me. I have to ask some questions, not in the session. It's a different one. Anna, okay, we will talk with Satish Anna. I'll call you later, Anna. Yeah. Okay. ಬೇರೆ ಇನ್ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಗ್ಯಾಲರಿ ಮೋಡಲ್ಲಿ ಇದೀವಿ, ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಇನ್ನು ಯಾವ್ದು ಪ್ರಶ್ನೆಗಳು ಬಂದಿಲ್ಲ. ಚಾಟ್ ಅಲ್ಲಿ ಕೂಡ ಪವಿತ್ರ, ಅಣ್ಣ, ಒನ್ ಮೋರ್ ದಿಸ್ ಒನ್. ನಮ್ದು ವೆಬ್ಸೈಟ್ ಲಾಂಚ್ ಆಗಿದೆ August 25th. ಅದನ್ನ ದಯವಿಟ್ಟು ಯು show it in this Zoom meeting. Ask everyone to go through the website. If they have any questions or doubts, everything is available in the website. They can go and get note of it. Okay? ಓಕೆ ಅಣ್ಣ. ಓಕೆ ಅಣ್ಣ, ಅದೇ ಗ್ಯಾಂಗ್ರೀನ್ ಪೇಷಂಟ್ ಇದ್ದಾರೆ ಅಂತಂದ್ರಲ್ಲ, ಅವ್ರಿಗೆ ಅಕ್ಕ ಒಬ್ರು ಒಂದು ಡಾಕ್ಟರ್ನ ರೆಫರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರ ನಂಬರ್ ನಾನು ನಿಮ್ಗೆ ಶೇರ್ ಮಾಡಿರ್ತೀನಿ. ಅವ್ರ ಹೆಸರು 1 second. ಯಶೋಧ ಅಕ್ಕ, ನೀವು ಒಂದ್ಸಲ ಸತೀಶ್ ಅಣ್ಣಗೆ ಕಾಲ್ ಮಾಡಿ ಮಾತಾಡಿ ಅಕ್ಕ. ಲತಾ ರಾಣಿ ಅಕ್ಕ, ನೀವು ಕೊಟ್ಟಿರೋ ಡೀಟೇಲ್ ನಾನು ಸತೀಶ್ ಅಣ್ಣ ಅವ್ರಿಗೆ ಕೊಟ್ಟಿರ್ತೀನಿ, ಅವರು ಕೋಆರ್ಡಿನೇಟ್ ಮಾಡಿ ಕೊಡ್ತಾರೆ. ಧನ್ಯವಾದಗಳು ಅಕ್ಕ. ಬೇರೆ ಇನ್ ಯಾರಿಗಾದ್ರೂ ಪ್ರಶ್ನೆಗಳಿದ್ಯಾ? ಇನ್ನು ಯಾರು ಹ್ಯಾಂಡ್ ರೈಸ್ ಮಾಡ್ಲಿಲ್ಲ ಅಣ್ಣ? ಇದು ಆ ವೆಬ್ಸೈಟ್ ಅನೌನ್ಸ್ ಮಾಡ್ಬಿಡಿ ಪವಿತ್ರ, ಅದನ್ನ ಟೈಪ್ ಮಾಡ್ಬಿಡಿ, ಅದನ್ನ ಲೆಟ್ ಇಟ್ ಬಿ ಡಿಸ್ಪ್ಲೇಡ್. ಓಕೆ ಅಣ್ಣ. ಈಗ ಚಾಟ್ ಅಲ್ಲಿ ನಾನು ವೆಬ್ಸೈಟ್ ನ ಬರೀತಾ ಇದ್ದೇನೆ.
all the whatever Guru Amara and the Rishis have given the knowledge, everything is there in the website. Tell them very clearly. ಎಸ್ ಅಣ್ಣ. Keep it for a second, ma. Don't Yes. remove it. ಖಂಡಿತ ಇಲ್ಲ ಅಣ್ಣ, ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ, ಚಾಟ್ಗೆ ಪೇಸ್ಟ್ ಮಾಡ್ತಾ ಇದ್ದೀನಿ ಅಣ್ಣ. ಮಾಡಿ, ma, ಮಾಡಿ. ಪೂಜಾ ಅಕ್ಕ, ಹ್ಯಾಂಡ್ ರೈಸ್ ಆಪ್ಷನ್ ಇಲ್ಲ ಅಂದ್ರೆ ನೀವು ವಿಡಿಯೋ ಆನ್ ಮಾಡಿ ಅಕ್ಕ, ನಾನು ನಿಮ್ಗೆ ಅನ್ಮ್ಯೂಟ್ ಮಾಡಿ ಕೊಡ್ತೇನೆ. ಓಕೆ, ಅಕ್ಕ ಅನ್ಮ್ಯೂಟ್ ಮಾಡಿ ಪೂಜಾ ಅಕ್ಕ, ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರ ಅಮ್ಮ. ನಾ ಈಶಾನ್ಯ ಮೂಲೆಯಲ್ಲಿ 2 ಲಿಂಬೆಹಣ್ಣು 18ನೇ ತಾರೀಕು ಹುಣ್ಣಿಮೆ ದಿನ ಇಟ್ಟಿದ್ರು. ನಾನ್ ಶಂಕರ್ ಗುರುಗಳಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದೆ. ಅವ್ರು ಹಾ. ಹೇಳಿದ್ರು ಅದು ನೆಗೆಟಿವ್ ಎನರ್ಜಿ ಇದೆ. ಹ್ಮ್. ನಿಮ್ಮ ತಾಯಿ ಕಡೆ ಸಂಬಂಧಿಕರು ಮಾಡ್ಸಿದಾರೆ, ನಿಮ್ ಮೇಲೆನೆ ಮಾಡ್ಸಿದಾರೆ ಅಂತ ಹೇಳಿದ್ರು. ಹ್ಮ್. ಬಟ್ ಅವರು ನಮ್ಮಿಂದ ತುಂಬಾ ದೂರ ಇದ್ದಾರೆ, ಬೆಳಗಾವಿಯಲ್ಲಿದ್ದಾರೆ. ನಾವಿರೋದು ಹ್ಮ್. ಒಂದ್ ಸ್ಮಾಲ್ ವಿಲೇಜ್ ಅಲ್ಲಿ. ಅವ್ರು ಇಲ್ಲಿ ಹ್ಮ್. ಬಂದ್ ಹೇಗ್ ಮಾಡಕ್ ಸಾಧ್ಯ? ಪರ್ಟಿಕ್ಯುಲರ್ ಯಾರ್ ಆಗಿ ಕೈ ನನ್ನ ಟಾರ್ಗೆಟ್. ಯಾರ ಕೈನಲ್ಲೂ ಅದನ್ನು ಕೊಟ್ಟು ಇಟ್ಟಿಸಿರ್ಬೋದಮ್ಮ ಅವರು. ಹೌದು ಗುರುಜಿ, ಹೌದು ಸತೀಶ್ ಅಣ್ಣ, ನನ್ಗೂ ಅದೇ ಡೌಟ್ ಬರ್ತಾ ಇದೆ. ಹ್ಮ್. ಬೇರೆ ಹ್ಮ್. ಯಾರ್ ಕಡೆನಾದ್ರೂ ಇಟ್ಸಿರ್ಬಹುದಲ್ಲ ಅಂತ ಅವ್ರ ಗುರುಜಿ ಅಂದ್ರು. ಹ್ಮ್. ಅದನ್ನ ನಮ್ ತಾಯಿಯವರು ಹೋಗಿ ಸುಟ್ಟು ಹಾಕಿದ್ದಾರೆ, ಬರ್ನ್ ಅದನ್ನ ಮಾಡಿದ್ದಾರೆ. ಅಂಟಿದ್ರ ಅವರು, ಅದನ್ನ ಸ್ಪರ್ಶ ಮಾಡಿದ್ರ ಅವರು. ಹೌದು, ನಮ್ ತಾಯಿಯವರೇ ಅದನ್ನ ಎತ್ಕೊಂಡೋಗಿ ಸ್ಪರ್ಶ ಮಾಡಿ ಸುಟ್ಟು ಹಾಕಿದ್ದಾರೆ. ಅದು ಅವರು ಸ್ಪರ್ಶ ಮಾಡಿರ್ಬಾರ್ದು. ಅದನ್ನ ಏನ್ ಮಾಡ್ಬೇಕು, ಅಲ್ಲೇ ಪೆಟ್ರೋಲ್ ಹಾಕಿ ಅಲ್ಲೇ ಸುಟ್ಟಿರ್ಬೇಕು. ಅದನ್ನ ಸ್ಪರ್ಶ ಅವರು ಮಾಡಿದಕ್ಕೆ ಸ್ಪರ್ಶ ಏನಾಗ್ತದೆ, ಸ್ಪರ್ಶ ಮಾಡಿದಕ್ಕೆ ಆ ಒಂದು ಏನು ನೆಗೆಟಿವ್ ಎನರ್ಜಿ ಇದೆಯೋ ಅದು ನಿಮ್ ತಾಯಿಗೆ ಹೋಗಿ ಸೇರಿರ್ತದೆ. She should have put ಓಕೆ, ನಮ್ಮ petrol and burnt it like that only. She shouldn't have touched it. Now what did Shankar say? Now what did Shankar say for ಹೌದು, it? ಅದು ಶಂಕರ್ ಗುರುಜಿ ಹೇಳಿದ್ರು, ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನ ಟಾರ್ಗೆಟ್ ಮಾಡಿ ನಿಮ್ ತಾಯಿ ರಿಲೇಟಿವ್ ನಿಮ್ಮೆಲ್ಲೇ ಮಾಡಿದ್ದಾರೆ. ಅದು ಓಕೆ ಮಾ. What was the solution he has given? ಅವರು ಸೊಲ್ಯೂಷನ್ ಅಂದ್ರೆ ನನ್ಗೆ ಮೊಟ್ಟೆ ಉಪ್ಪಿನಿಂದ ಇಳಿಸು, ಆಮೇಲೆ ನಿನ್ಗೆ ಅವ್ರು ಏನು ನನ್ಗೆ ಹೇಳಿಲ್ಲ ಹಾಗೆ ಸೇಫ್ಟಿಯಾಗಿ. ನಂಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೇಳ್ಬೇಕಮ್ಮ. ಆಗ್ಲಿಲ್ಲ ಅವ್ರು. You should ask him that now what has happened. Your mother has touched it. Because of that, there will be some bad effect. Now to overcome that and to have a protection of you, what should I do ಅಂತ ಕೇಳಿ ಅವ್ರನ್ನ. ಓಕೆ ಅಣ್ಣ. Be specific. Now you need the protection from that negative act. ಅದರಿಂದ ಯಾವ ತರ ತಗೋಬೇಕು ಅಂತ ಅವ್ರನ್ನ ಸ್ಪೆಸಿಫಿಕ್ ಆಗಿ ಕೇಳಿ, ಅವ್ರು ಖಂಡಿತ ನಿಮ್ಗೆ ಏನಾದ್ರು ಹೇಳ್ತಾರೆ ಅವ್ರು. ಇಲ್ಲ ಅಂದ್ರೆ you call me back. ಓಕೆ ಅಣ್ಣ. I'll let you know what to do. ಓಕೆ ಅಣ್ಣ. ನಮಸ್ಕಾರ. ಥ್ಯಾಂಕ್ಸ್ ಅಣ್ಣ. ಅಣ್ಣ, ಕುಟುಂಬದಲ್ಲಿ ಸಾವು ಆದಾಗ ಭಾಗವತ ಗರುಡ ಪುರಾಣ ಓದ್ಬೋದಾ ಅಂತ ಕೇಳಿದ್ದಾರೆ. 11 ದಿವಸ ಓದ್ಬಾರ್ದಮ್ಮ. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಈಗ ನಮ್ಮ ಹತ್ರ ಲೆಸ್ ದ್ಯಾನ್ ಎ ಮಿನಿಟ್ ಇದೆ. ದಯವಿಟ್ಟು ಇವತ್ತು ಅಟೆಂಡ್ ಮಾಡಿದ ಎಲ್ಲರಿಗೂ ಏನಾದ್ರೂ ಒಂದು ಸಂದೇಶವನ್ನು ಕೊಡಿ ಅಣ್ಣ. ಅಮ್ಮ, ಸಂದೇಶ ಬಂದ್ಬಿಟ್ಟು ಕೆಲವರೆಲ್ಲ ಕೇಳ್ತಾರೆ, ಹೊಸಬ್ರು ಮನೋವತಿಗೆ ಬರುವಾಗ ಏನ್ ತಗೊಂಡ್ ಬರ್ಬೇಕಂತ. ನೋಡಿಮ್ಮ, ಮನೋವತಿ ಇಸ್ ಎ ಸ್ಪಿರಿಚುವಲ್ ಸೆಂಟರ್. ಇಟ್ ಇಸ್ ಎ ಶ್ರೀ ಕೃಷ್ಣ ಸೆಂಟರ್. ಇಟ್ ಇಸ್ ಎ ರಿಷಿ ಸೆಂಟರ್. It is not an ashram like anything or any other ashrama which they have gone or seen. So when they come there, they should come with a pure heart, open heart, with Shraddha, Bhakti and Ekagrata, with a hope they will get a solution for their whatever they are coming for. ಆ ಒಂದು ನಂಬಿಕೆ ಇಟ್ಕೊಂಡು ಬಂದ್ರೆ ಅದು ಅವ್ರಿಗೆ